ಹಾಯ್ ಗಾಯ್ಸ್, ನಾವಿವತ್ತು ಸಿಂಪಲ್ ಆಗಿರೋ ಮಸಾಲ ರೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವ ಎಲ್ಲ ಪದಾರ್ಥಗಳು ಇಲ್ಲಿಟ್ಟಿದ್ದೀವಿ ನೋಡಿ. ಶೇಂಗಾ, ಬಾದಾಮಿ, ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ದ್ರಾಕ್ಷಿ, ಒಣ ದ್ರಾಕ್ಷಿ, ಲಿಂಬೆಹಣ್ಣು, ಮೆಣಸಿನ್ಕಾಯಿ ಇಟ್ಟಿದ್ದೀವಿ, ಮತ್ತು ಪುದೀನ ಇವೆಲ್ಲ ಬೇಕಾಗ್ತವೆ. ಕಡಾಯಿ ಇಟ್ಟು ನೋಡಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದರೊಳಗೆ ನಾವು ಎಣ್ಣೆ ಹಾಕ್ತಾಯಿದ್ದೀವಿ 4 ಸ್ಪೂನು. ಈಗ ನಾವು ಎಣ್ಣೆ ಕಾಯ್ದಿಂದೆ ಜೀರಿಗೆ ಹಾಗೂ ಸಾಸಿವೆ ಹಾಕಿದ್ವಿ. ಈಗ ಅವೆಲ್ಲ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಶೇಂಗಾ ಹಾಕೋಬೇಕು. 1 ಬಟ್ಲಷ್ಟು ಶೇಂಗಾ ಹಾಕಿ. ನೆಕ್ಸ್ಟ್ ನಾವೀಗ ಮೆಣಸಿನ್ಕಾಯಿ ಹಾಕೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ನೀವು. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋಣ. ಬಾದಾಮಿ ಮತ್ತು ಗೋಡಂಬಿ ಅವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಕರಿಬೇವು ಹಾಕೋಣ. ನಂತರ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಣ ದ್ರಾಕ್ಷಿ ಇವೆಲ್ಲ ಫ್ರೈ ಆದ ನಂತರ ಆಲೂಗಡ್ಡೆ ಹಾಕೋಣ. ಸಣ್ಣಾಗಿ ಪೀಸಾಗಿ ಹೆಚ್ಚಿಟ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೀರಿ. ನೆಕ್ಸ್ಟ್ ನಾವು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿವಿ, ಅದನ್ನ ಹಾಕೋಣ. ಈರುಳ್ಳಿ ಎಲ್ಲ ಒಮ್ಮಣ್ಣ ಬರೋವರೆಗೆ ಫ್ರೈ ಮಾಡೋಣ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವೀಗ ಅರಿಶಿನ ಹಾಕೋಣ. 1 ಸ್ಪೂನು ಮಸಾಲ, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೀಗ ರುಚಿಗೆ ತಕ್ಕಷ್ಟು 1 ಸ್ಪೂನು ಉಪ್ಪು ಹಾಕೋಣ. ಸಣ್ಣ ಉಪ್ಪು ಹಾಕಿ ಈಗೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ನಾವು ಗ್ಯಾಸ್ನ ಆಫ್ ಮಾಡೋಣ. ಈಗ ನಾವೇನು ಮಾಡಿದ್ವಲ್ಲ ಈ ಮಸಾಲನ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡು 2 ಲಿಂಬೆಹಣ್ಣು ಹಿಂಡೋಣ. ಎಲ್ಲ ಕಡೆ ಚೆನ್ನಾಗಿ ಹಿಂಡಿ ಈಗ ಲಿಂಬೆಹಣ್ಣು ಹಿಂಡ ಮೇಲೆ ಕಲಸೋಣ. ಈಗ ನಾವು ಲಿಂಬೆಹಣ್ಣಿನ ರಸ ಹಾಕಿದ್ದೀವಿ. ಇದಕ್ಕೆ 2 ಲಿಂಬೆಹಣ್ಣು ಹಾಕಬೇಕು. ರಸನ ಚೆನ್ನಾಗಿ ಕಲಿಸ್ಬೇಕು. ನಾವೀಗ ಈ ಮಸಾಲನ ಅನ್ನಕ್ಕೆ ಹಾಕೊಂಡಿದ್ವಿ. ಇದನ್ನ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಇದೇ ಇವತ್ತಿನ ಸ್ಪೆಷಲ್ ಅಡುಗೆ. ಈಗ ನೋಡಿ, ನಾವು ಚೆನ್ನಾಗಿ ಕಲಿಸ್ಬೇಕು. ಇದನ್ನೆಲ್ಲ ಕಲ್ತ್ಕೊಂತು ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಬೆಲ್ಲಿರೋ ಬಟನ್ನ ಒತ್ತಿ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ. ಬಾಯ್.